ಆರ್ಸಿಬಿ ವಿಜಯೋತ್ಸವ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಿದೆ. ಇನ್ಫ್ಯಾಕ್ಟ್ ನಿನ್ನೆ ವಿಪಕ್ಷದ ನಾಯಕರು ತುಂಬಾ ಡೀಟೇಲ್ ಆಗಿ ಪ್ರೆಸ್ ಮೀಟ್ ಮಾಡಿದ್ರು. ಕುಮಾರಸ್ವಾಮಿ ಅವರು ಹೇಳಿದ ಮೇಲೆ ಎಲ್ಲರಿಗೂ ಗೊತ್ತಾಗಿತ್ತು ಮೊದಲ ಸಾವು 3:15 ಅಂತ. ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ ಯೂಶಲಿ. ಹೀಗಾಗಿ ಇಬ್ರು ಒಟ್ಟಾಗಿ ಬಂದಿದ್ದಾರೆ. ಒಂದು ವಿಪಕ್ಷಕ್ಕಿದು ಅಸ್ತ್ರ, ಅಡ್ವಾಂಟೇಜು. ಸರ್ಕಾರಕ್ಕೆ ಮುಜುಗರ ಮುಂದುವರಿತಾ ಇದೆ. ಸರ್ಕಾರದ ಎಡವಟ್ಟಿಂದ ಮೈತ್ರಿ ಬಂಧ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ದಿನ ಇದು ಸವಕಲಾಗೋ ಹಂತಕ್ಕೆ ಬಂದಿತ್ತು. ಅಮಾವಾಸ್ಯೆ ಪೂರ್ಣಿಮೆಗೆ ದೋಸ್ತಿ ಇದೆಯಾ ಅಂತ ನಮ್ಗೆ ಅನಿಸ್ತಾ ಇತ್ತು. ಆದ್ರೆ ಒಂದು ಇಶ್ಯೂ ಇಬ್ಬರನ್ನ ಒಟ್ಟುಗೂಡಿಸಿದೆ. ದುರಂತಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೋಸ್ತಿ ಟೀಮ್ ದೂರನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ವಾರ ಬೃಹತ್ ಹೋರಾಟಕ್ಕೂ ಮೈತ್ರಿ ಪಡೆ ಸಜ್ಜಾಗ್ತಾ ಇದೆ. ಸರ್ಕಾರದ ನಡೆ, ಪೊಲೀಸ್ ವಿರೋಧಿ ಧೋರಣೆಯನ್ನ ಖಂಡಿಸಿ ಹೋರಾಟಕ್ಕೆ ಇಳಿಯುವಂತ ಮುನ್ಸೂಚನೆ ನಿನ್ನೆಯ ಪ್ರೆಸ್ ಮೀಟ್ ನಲ್ಲಿ ತುಂಬಾ ಡೀಟೇಲ್ ಆಗಿತ್ತು. ಮತ್ತೆ ಡಿಸಿಎಂ ಮತ್ತು ಸಿಎಂ ಸ್ಪಷ್ಟವಾಗಿ ಇದಕ್ಕೆಲ್ಲ ಕಾರಣೀಭೂತರು ಅನ್ನೋದನ್ನ ಅವರು ವಿವರಿಸ್ತಾ ಇದ್ರು. ಆಮೇಲೆ ಇತ್ತೀಚೆಗೆ ವಕ್ಫ್ ಹೋರಾಟ ಇರ್ಬೋದು, ಆಮೇಲೆ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ಕೋಟಾ ಇರ್ಬೋದು, ಯಾವ್ದ್ರಲ್ಲೂ ಒಟ್ಟಾಗಿ ಬಂದಿರಲಿಲ್ಲ ಅವರಿಬ್ರು ಕೂಡ. ಪರಿಷತ್ನಲ್ಲಿ ಕಾಂಗ್ರೆಸ್ ಹತ್ರ ನಂಬರ್ಸ್ ಇಲ್ಲ ಅಂದ್ರು, ಇವರಿಬ್ರು ಒಟ್ಟಾಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಪಾಸ್ ಮಾಡ್ಕೊಂಡಿದ್ರು ಸುಮಾರು ಬಿಲ್ನ. ಸೊ ಇವರಿಬ್ರು ದೋಸ್ತಿ ಎಲ್ಲಪ್ಪ ಸವಕಲಾಗ್ತಾ ಇದೆಯಾ ಅಂತ ಅನಿಸ್ತಾ ಇತ್ತು. ಆದರೆ ಒಂದ್ ಇಶ್ಯೂ ಈಗ ಇಬ್ಬರನ್ನು ಕೂಡ ಒಟ್ಟಾಗಿ ತರ್ತಾ ಇದೆ. ಮತ್ತಿದು ಮುಂಬರುವಂತಹ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೂ ಕೂಡ ಅಸ್ತ್ರವಾಗಬಹುದು. ಬಹುಶಃ ಈ ನಿನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಇದೆ, ಇವರಿಬ್ಬರನ್ನ ಹೊರಗಾಕಿ ಏನಾದರೂ ಒಬ್ಬರನ್ನ ಹೊಸಬನ ತರೋದು ಒಳ್ಳೇದು. ಏನಾದ್ರು ಮರ್ಯಾದೆ ಉಳಿಬೇಕು ಅಂದ್ರೆ ಈ ರಾಜ್ಯದಲ್ಲಿ ಈ ಪಕ್ಷ ಉಳಿಬೇಕು ಅಂತ ಇದ್ರಿ, ಇವ್ರದ್ದು ಏನಾದ್ರು ಅಲ್ಪ ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದ್ರೆ ಅಲ್ಪ ಸ್ವಲ್ಪ ಮೊದಲು ಇವರಿಬ್ಬರನ್ನು ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ. ಇಲ್ಲೇದೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಯಾವ ಭಯ ಭಕ್ತಿ ಏನೂ ಇಲ್ಲ ಈ ಸರ್ಕಾರದಲ್ಲಿ. ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರು ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಯಾಕೆ ಭಾಗವಹಿಸಿದ್ರು, ಅಲ್ಲಿ ಹೋಗಿ ಯಾಕೆ ಕಪ್ಪಿಡ್ಕೊಂಡು ಮುತ್ತಿಡ್ತಕ್ಕಂಥ ಕೆಲಸ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡಿದ್ರು. ಈ ರೀತಿ ಹಲವಾರು ಪ್ರಶ್ನೆಗಳು ಇವತ್ತು ಪ್ರಶ್ನೆಗೆ ಉಳಿದುಕೊಂಡಿದೆ. ಆ 11 ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನ ಹೊತ್ತು, ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ. ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನು ತನಿಖೆ ಮಾಡುವಂತದಕ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗೆ ಇಲ್ಲ, ಇಲ್ಲಿನ ಡಿಸಿಗೆ ಇಲ್ಲ, ಅಧಿಕಾರ ಇಲ್ಲ. ಅವ್ರಿಗೆ ಏನು ಅಧಿಕಾರ ಇದೆ? ಮೂಲೆ ಸೇರ್ಕೊಂಡ್ಬಿಡ್ತಾರೆ ಇವರೆಲ್ಲ ಹೋಗಿ. ಅಧಿಕಾರ ಇರುವಂತದ್ದು ಚೀಫ್ ಜಸ್ಟಿಸ್, ಸಿಟ್ಟಿಂಗ್ ಜಡ್ಜ್, ಅವರಿಂದ ಮಾಡಬೇಕು. ನಮ್ಗೆ ಸಿಬಿಐ ಮಾಡಿದ್ರೆ ಒಳ್ಳೇದಿತ್ತು, ಆದ್ರೆ ನೀವು ಸಿಬಿಐನ ನಂಬೋದೇ ಇಲ್ಲಲ್ಲ. ಈ ತನಿಖೆ ಆಗ್ಬೇಕು, ಆಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ. ಈ ಅಂಧ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು. ನಾವು ಬೆಳಕನ್ನ ಹುಡುಕ್ತಾ ಇದ್ರಿ, ಕತ್ತಲೆಯ ರಾಜ್ಯದಲ್ಲಿ ನಾವು ಬೆಳಕನ್ನ ಹುಡುಕಕ್ಕೆ ಹೊರಟಿದ್ರಿ. ನ್ಯಾಯಕ್ಕಾಗಿ ಬೆಳಕನ್ನ ಹುಡುಕ್ತಿರಿ ನಾವು. ಆ ಬೆಳಕು ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ.